ಅಸ್ಸಲಾಮು ಅಲೈಕುಂ. ಒಬ್ಬ ಹಿಂದೂ ವ್ಯಕ್ತಿ ಮಸೀದಿಗೆ ಬಂದು ನಮಾಜ್ ಮತ್ತು ದುವಾ ಮಾಡುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಂಚಲನ ಮೂಡಿಸಿದೆ. ಏನು ಅವನನ್ನು ಇಲ್ಲಿಗೆ ಕರೆತಂದಿತು? ಅವನ ಮಾತುಗಳನ್ನು ಕೇಳಿದರೆ ನಿಮ್ಮ ಮನಸ್ಸು ಸುಬ್ಹಾನಲ್ಲಾ ಎಂದು ಕೂಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಸೀದಿಯೊಳಗೆ ನಮಾಜ್ ನಡೆಯುತ್ತಿದೆ. ಜನರು ತಮ್ಮ ನಮಾಜ್ನಲ್ಲಿ ಮಗ್ನರಾಗಿದ್ದಾಗ ಒಬ್ಬ ವ್ಯಕ್ತಿ ದುವಾ ಮಾಡುವುದನ್ನು ಕಾಣಬಹುದು. ಆದರೆ ಈ ವ್ಯಕ್ತಿ ಮುಸ್ಲಿಂ ಅಲ್ಲ, ಹಿಂದೂ. ಅವನ ಕೈಯಲ್ಲಿ ಹಿಂದೂಗಳು ಸಾಮಾನ್ಯವಾಗಿ ಕಟ್ಟುವ ಒಂದು ದಾರವಿದೆ. ಇದನ್ನು ಕಂಡು ಆಶ್ಚರ್ಯಗೊಂಡ ಒಬ್ಬ ಸಹೋದರ ಇಬ್ರಾಹಿಂ ಎಂಬವನು ಅವನಿಗೆ ಕೇಳಿದ, ನಿನ್ನ ಹೆಸರು ಏನು? ನೀನು ಮುಸ್ಲಿಮನೇ? ಅವನು ಹೇಳಿದ, ಇಲ್ಲ, ನಾನು ಮುಸ್ಲಿಮಲ್ಲ, ನಾನೊಬ್ಬ ಹಿಂದೂ. ಇಬ್ರಾಹಿಂ ಆಶ್ಚರ್ಯಗೊಂಡ, ಹಾಗಾದರೆ ನೀನು ಯಾಕೆ ಇಲ್ಲಿ ಬಂದು ದುವಾ ಮಾಡುತ್ತಿದ್ದೀಯಾ? ಅವನ ಉತ್ತರವನ್ನು ಕೇಳಿ ಸ್ನೇಹಿತರೆ, ಅವನು ಹೇಳಿದ, ಅಲ್ಲಾಹನಿಗಿಂತ ಬೇರೆ ಯಾರು ನಮ್ಮನ್ನು ಪೋಷಿಸುತ್ತಾರೆ? ನಾನು ಹಲವು ಬಾರಿ ಇಲ್ಲಿಗೆ ಬಂದು ಕೈಯೆತ್ತಿ ದುವಾ ಮಾಡಿದ್ದೇನೆ. ನನ್ನ ಎಲ್ಲ ಬೇಡಿಕೆಗಳನ್ನು ಅಲ್ಲಾಹ್ ಈಡೇರಿಸಿದ್ದಾನೆ. ಅದಕ್ಕಾಗಿ ನಾನು ಇಲ್ಲಿಗೆ ಬರುತ್ತೇನೆ. ಈ ಮಾತುಗಳನ್ನು ಕೇಳಿ ಇಬ್ರಾಹಿಂ ದಿಗ್ಭ್ರಮೆಗೊಂಡ. ಒಬ್ಬ ಹಿಂದೂ ವ್ಯಕ್ತಿ ಮಸೀದಿಗೆ ಬಂದು ಅಲ್ಲಾಹನಿಗೆ ದುವಾ ಮಾಡುತ್ತಾನೆ, ಏಕೆಂದರೆ ಅವನ ಪ್ರಾರ್ಥನೆಗಳನ್ನು ಅಲ್ಲಾಹ್ ಕೇಳಿದ್ದಾನೆ. ಅಲ್ಲಾಹು ಅಕ್ಬರ್. ಈ ವ್ಯಕ್ತಿಯ ನಂಬಿಕೆ ನಮ್ಮನ್ನು ಒಮ್ಮೆ ಯೋಚಿಸುವಂತೆ ಮಾಡುತ್ತದೆಯಲ್ಲವೇ? ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ, ಅಲ್ಲಾಹ್ ಈ ವ್ಯಕ್ತಿಗೆ ಈಮಾನಿನ ಸಂಪತ್ತನ್ನು ನೀಡಲಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಇಂತಹ ಕಥೆಗಳು ನಮ್ಮ ಹೃದಯಗಳನ್ನು ಒಂದುಗೂಡಿಸುತ್ತವೆ. ಕಾಮೆಂಟ್ ಸೆಕ್ಷನ್ನಲ್ಲಿ ಅಲ್ಲಾಹು ಅಕ್ಬರ್ ಎಂದು ಬರೆಯಲು ಮರೆಯಬೇಡಿ. ಇನ್ನಷ್ಟು ಇಂತಹ ಹೃದಯಸ್ಪರ್ಶಿ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ.